ಇನ್ನು ಕಾರ್ಕಳದ ಯುವತಿಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಇನ್ನೂ ಕೂಡ ಮುಂದುವರೆದಿದೆ. ತನಿಖಾಧಿಕಾರಿಗಳು ಮಾದಕ ಜಾಲದ ಬೆನ್ನು ಬಿದ್ದಿದ್ದಾರೆ. ಡ್ರಗ್ಸ್ ಜಾಲದ ಸರಪಳಿ ಕಾರ್ಕಳದಿಂದ ಬೆಂಗಳೂರಿನಿಂದ ಆಂಧ್ರ ಪ್ರದೇಶಕ್ಕೆ ಲಿಂಕ್ ಆಗಿರತಕ್ಕಂಥದ್ದು ತನಿಖೆಯ ವೇಳೆ ಬಯಲಾಗಿದೆ. ಈ ಕುರಿತಂತೆ ಸುದ್ದಿ ಇದೆ, ನೋಡೋಣ. ಕಾರ್ಕಳ ಯುವತಿ ಅತ್ಯಾಚಾರ ಪ್ರಕರಣದ ಆರೋಪಿ ಈಗಾಗಲೇ ಅಂಧರಾಗಿದ್ದಾನೆ. ಆರೋಪಿ ಅಲ್ತಾಫ್ನ ಬೆನ್ನತ್ತಿದ್ದ ಪೊಲೀಸರಿಗೆ ಡ್ರಗ್ಸ್ ಜಾಲದ ನಿಜ ದರ್ಶನವಾಗಿದೆ. ಪ್ರಕರಣದ ಆಳ ಬಗೆದಷ್ಟು ಹೊಸ ಹೆಸರುಗಳು, ಅಮಲು ಪದಾರ್ಥಗಳು ಪತ್ತೆಯಾಗ್ತಾ ಇದೆ. ಆರೋಪಿಗೆ ಡ್ರಗ್ಸ್ ಎಲ್ಲಿಂದ ಬಂತು, ಅಮಲು ಪದಾರ್ಥಗಳನ್ನ ಕೊಟ್ಟವರು ಯಾರು, ಈ ಪ್ರಶ್ನೆಗಳನ್ನ ಇಟ್ಕೊಂಡೇ ಪೊಲೀಸರು ತನಿಖೆ ಆರಂಭಿಸಿದ್ರು. ಪ್ರಕರಣದಲ್ಲಿ ಈಗಾಗಲೇ 5 ಆರೋಪಿಗಳ ಬಂಧನ ಆಗಿದೆ. ಇದೀಗ ಪೊಲೀಸರು ಬೆಂಗಳೂರಿಗೆ ಎಂಟ್ರಿ ಆಗಿದ್ದು ಮತ್ತೋರ್ವ ಆರೋಪಿ ಮೂಲದ ಬಗ್ಗೆ ತನಿಖೆ ಮಾಡ್ತಿದ್ದಾರೆ. ಕಾರ್ಕಳ ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಲ್ತಾಫ್ ಮತ್ತು ಅಬೆ ಬ್ಯಾಂಗ್ಳೂರಿನಲ್ಲಿ ಹೋಗಿ ಯಾರು ಬ್ಯಾಂಕ್ಗೆ ಖಾತೆಗೆ ಹಣ ಹಾಕಿದ್ದಾರೆ, ಆ ಬ್ಯಾಂಕ್ ಅಕೌಂಟ್ ಯಾರೆಂದು ಪತ್ತೆಯಾಗಿದೆ. ಅವರು ಈಗಾಗಲೇ ಮ್ಯಾಂಗ್ಳೂರು ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಅವರನ್ನು ನಾವು ಬಾಡಿ ವಾರಂಟಲ್ಲಿ ತಗೊಂಡು ಅವ್ರ ಮೇಲೇನು ಮುಂದೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡು ಮುಂದೆ ಅವರಿಗೆ ಎಲ್ಲಿಂದ ಡ್ರಗ್ಸ್ ಬಂದಿದೆ ಅದನ್ನು ವೆರಿಫೈ ಮಾಡಲಾಗುವುದು. ಈ ಕೇಸ್ನಲ್ಲಿ 6 ಜನ ಈಗ ಇವರನ್ನು ಸೇರಿ ಅರೆಸ್ಟ್ ಆದಂಗೆ ಬಾಡಿ ವಾರಂಟ್ ತಗೊಂಡು. ಅಲ್ತಾಫ್ಗೆ ಡ್ರಗ್ಸ್ ನೀಡಿದ ವ್ಯಕ್ತಿ ಅಭಯ್, ಈತನ ಜೊತೆಗೆ ಡ್ರಗ್ಸ್ ದಂಧೆಯಲ್ಲಿದ್ದವರು ಗಿರಿರಾಜ್ ಹಾಗೂ ಜಾನ್, ಶಂಕರಪುರ ಮತ್ತು ಕಾರ್ಕಳದ ಶಾಹಿದ್. ಈಗಾಗಲೇ ಪೊಲೀಸರು 5 ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಇದರ ನಡುವೆ ಕೃತ್ಯಕ್ಕೆ ಬಳಸಿದ ಕಾರಿನಲ್ಲಿ ಹಾಗೂ ಆರೋಪಿಗಳನ್ನು ಸೆರೆ ಇಡುವಾಗ ಸಿಕ್ಕಂತಹ ಮಾದಕ ದ್ರವ್ಯಗಳು ಎಂಡಿಎಂಎ ಎಂಬುದು ಸಾಬೀತಾಗಿದೆ. ಬೆಂಗಳೂರಿನ ಆ ವ್ಯಕ್ತಿಯಿಂದಲೇ ಆರೋಪಿಗಳು ಡ್ರಗ್ಸ್ ಅನ್ನು ಖರೀದಿ ಮಾಡಿದ್ರು ಎಂಬುದು ತನಿಖೆ ವೇಳೆ ಬಯಲಾಗಿದೆ. ಜೊತೆಗೆ ಎಂಡಿಎಂಎ ಮಾದಕ ದ್ರವ್ಯಕ್ಕೆ ಕರಾವಳಿಯಲ್ಲಿ ಭಾರಿ ಬೇಡಿಕೆ ಇರುವುದು ಬಹಿರಂಗ ಆಗಿದೆ. ಹಾಗಾಗಿ ಬೆಂಗಳೂರು ಮೂಲದ ಡ್ರಗ್ ಪೆಡ್ಲರ್ ಬೆನ್ನತ್ತಿದ್ದ ಪೊಲೀಸರು ಆತನನ್ನು ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ. ಬ್ಯಾಂಗ್ಳೂರಿನವ್ರಿಗೆ ಎಲ್ಲಿ ಸಿಕ್ತು ಅದರ ಬಗ್ಗೆ ನಾವು CCB ಅವ್ರ ಜೊತೆ, ಬ್ಯಾಂಗ್ಳೂರು CCB ಅವ್ರ ಜೊತೆ ಟಚ್ನಲ್ಲಿ ಇದ್ವಿ. ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಆ ಕೇಸನ್ನು ಬ್ಯಾಂಗ್ಳೂರಿಗೆ ಎಲ್ಲಿ ಬಂದಿದೆ ಎಂಬುದನ್ನು ವೆರಿಫೈ ಮಾಡಿ ಅಲ್ಲಿನೂ ನಾವು ಕ್ರಮ ತಗೊಳ್ಳೋಕ್ಕೆ ಪ್ರಯತ್ನ. ಅದು MDMA ಎಂದು ಮಾಹಿತಿ ಇದೆ. ಸೊ ಅದನ್ನು FSL ವರದಿ ಕಳಿಸಿದ್ದೀವಿ. ಬಂದ ಮೇಲೆ ಕನ್ಫರ್ಮ್ ಮಾಡಿ ಹೇಳ್ತೀವಿ. ಇದು ಗಾಡಿನಲ್ಲಿ ಸಿಕ್ಕಿರೋದು ಸ್ವಲ್ಪ ಕ್ವಾಂಟಿಟಿ ಸಿಕ್ತು. ಆಮೇಲೆ ತಿರುಪತಿನಲ್ಲಿ ಒಂದು 265 ಗ್ರಾಮ್ ಸಿಕ್ಕಿದೆ. ಗಾಡಿನಲ್ಲಿ ಸಿಕ್ಕಿರುವ ಸ್ವಲ್ಪ ಐಟಮ್ ಸೆಪ್ರೇಟಾಗಿ ಒಂದು ಕವರ್ನಲ್ಲಿ ಸಿಕ್ತು. ಅದು ಮಿಕ್ಸ್ ಮಾಡಿ ಕುಡಿದಾರ ಎಂಬುದ್ರ ಬಗ್ಗೆ ಅದನ್ನು FSLಗೆ ನಾವು ಕಳಿಸಿದ್ವಿ. FSL ವರದಿ ಬಂದ ಮೇಲೆ ನಾವು ಬೆಂಗಳೂರಿನ ಡ್ರಗ್ ಪೆಡ್ಲರ್ನ ವಶಕ್ಕೆ ಪಡೆದ ಬೆನ್ನಲ್ಲೇ ಮಾದಕ ಜಾಲದ ಮೂಲಕ್ಕೆ ಪೊಲೀಸರು ಕೈ ಹಾಕಿದ್ದಾರೆ. 6 ಮಂದಿ ಆರೋಪಿಗಳ ಬಂಧನ ಆಗ್ತಾ ಇದ್ದ ಹಾಗೆ ಅವರ ಲಿಂಕ್ ಅಲ್ಲಿರುವ ಮತ್ತಷ್ಟು ಪೆಡ್ಲರ್ಗಳು, ಗ್ರಾಹಕರ ಫೋನ್ಗಳು ಸ್ವಿಚ್ ಆಫ್ ಆಗಿದೆ. ಪೊಲೀಸರ ತನಿಖೆಗೆ ಈ ಬೆಳವಣಿಗೆ ಕೊಂಚ ಹಿನ್ನಡೆಯಾಗಿತ್ತು. ಕೇಸ್ ಸಂಬಂಧ ಕೆಲವು ರಿಪೋರ್ಟ್ಗಾಗಿ ಪೊಲೀಸರು ಕಾದು ಕೂತಿದ್ದಾರೆ. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.